ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ಎ ಅಧಿಕ ಬಿ ಅಧಿಕ ಸಿ ಬ್ರ್ಯಾಕೆಟ್ ವರ್ಗದ ವಿಸ್ತಾರವನ್ನು ನೋಡಿದ್ದೇವೆ. ಎ ಅಧಿಕ ಬಿ ಅಧಿಕ ಸಿ ಬ್ರ್ಯಾಕೆಟ್ ವರ್ಗ ಬರೋಬ್ಬರಿ ಎ ವರ್ಗ ಅಧಿಕ ಬಿ ವರ್ಗ ಅಧಿಕ ಸಿ ವರ್ಗ ಅಧಿಕ 2ab ಅಧಿಕ 2bc ಅಧಿಕ 2ac ಇರುವುದು ಎಂಬುದನ್ನು ಕೂಡ ನಾವು ಕಳೆದ ವಿಡಿಯೋದಲ್ಲಿ ನೋಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು 5.4 ಈ ಉದಾಹರಣೆ ಸಂಗ್ರಹವನ್ನು ಬಿಡಿಸಿರುತ್ತೇವೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಇದೆ, ವಿಸ್ತಾರವನ್ನು ಮಾಡಿರಿ. ವಿಸ್ತಾರ ಮಾಡಿದರೆ ಇದರಲ್ಲಿ ಮೊದಲನೇ ಪ್ರಶ್ನೆ ಇದೆ, 2p ಅಧಿಕ q ಅಧಿಕ 5 ಇದರ ಬ್ರ್ಯಾಕೆಟ್ ವರ್ಗ. ಮೊದಲಾಗಿ 2p ವರ್ಗ. ಎ ವರ್ಗ ಎಂದರೆ 2p ದ ವರ್ಗ, q ವರ್ಗ ಬಿ ವರ್ಗ ಮತ್ತು 5ರ ವರ್ಗ ಎಂದರೆ ಸಿ ವರ್ಗ. ಎ ವರ್ಗ ಬರುವುದು 2 4 ಮತ್ತು ಪಿ ದ ವರ್ಗ ಪಿ ವರ್ಗ 4p ವರ್ಗ, ಕ್ಯೂ ದ ವರ್ಗ ಕ್ಯೂ ವರ್ಗ, 5ರ ವರ್ಗ 25. 2ab 2a ಎಂದರೆ 2p ಮತ್ತು ಬಿ ಎಂದರೆ q. 2ab 2 × 2 4 ಮತ್ತು 4pq 4pq ಇಲ್ಲಿ. ನಂತರ ಇಲ್ಲಿ 2 × 5 2bc ಬಿ ಇದೆ, ಇಲ್ಲಿದೆ q ಮತ್ತು ಸಿ ಇದೆ 5. ಇಲ್ಲಿ ಬಿ ಎಂದರೆ p ಮತ್ತು ಸಿ ಎಂದರೆ 5, ಆದ್ದರಿಂದ 2 × 5 10 10p. ಈಗ 2ac ಇಲ್ಲಿ ಎ ಇದೆ 2p ಮತ್ತು ಸಿ ಇದೆ 5. 2 × 2p × 5 2 × 5 10 10 × 2 20 ಪಿಗೆ p 20p. ಈ ಪ್ರಕಾರವಾಗಿ ನಮಗೆ ಉತ್ತರ ದೊರೆಯುವುದು 4p ವರ್ಗ ಅಧಿಕ q ವರ್ಗ ಅಧಿಕ 25 ಅಧಿಕ 4pq ಅಧಿಕ 10q ಅಧಿಕ 20p. ನಮಗೆ ಇಲ್ಲಿ ಉತ್ತರ ದೊರೆಯುವುದು. ಇಲ್ಲಿ ನಾನು ಎರಡನೇ ಉದಾಹರಣೆಯನ್ನು ಬಿಡಿಸಿಲ್ಲ, ನೀವು ಅದನ್ನು ಸ್ವತಃ ಬಿಡಿಸಲು ಪ್ರಯತ್ನಿಸಿ. ಮೂರನೇ ಉದಾಹರಣೆಯನ್ನು ನೋಡುವ. ಮೊದಲಾಗಿ 3x ದ ವರ್ಗ 4y ದ ವರ್ಗ ವಜಾ 5p ದ ವರ್ಗ ಗುಣಿಲೆ 2 × 3x ಅಧಿಕ 3x × 4y ಅಧಿಕ 2 × 4y ಗುಣಿಲೆ ವಜಾ 5p ಮತ್ತು ಅಧಿಕ 3x ಗುಣಿಲೆ ವಜಾ 5p. ಇದನ್ನು ನಾವು ಸೂತ್ರದ ಪ್ರಕಾರವಾಗಿ ಇಲ್ಲಿ ಇಟ್ಟಿದ್ದೆ. ಇಲ್ಲಿ 3x ದ ವರ್ಗ ದೊರೆಯುವುದು 9x ವರ್ಗ. 3 × 3 9 ಮತ್ತು x ದ ವರ್ಗ x ವರ್ಗ 9x ವರ್ಗ. 4ರ ವರ್ಗ 16 ಮತ್ತು y ದ ವರ್ಗ y ವರ್ಗ 16 y ವರ್ಗ. ವಜಾ 5ರ ವರ್ಗ ಕೂಡ 25 ಬರುವುದು, ಏಕೆಂದರೆ ವಜಾ 5 ಗುಣಿಲೆ ವಜಾ 5 5 × 5 25 ಮತ್ತು ವಜಾ ಗುಣಿಲೆ 5 ಅಧಿಕ, ಅದರ ಸಲುವಾಗಿ 25p ವರ್ಗ. ಮತ್ತು ಇಲ್ಲಿ 3 × 4 ದೊರೆಯುವುದು 12 12 × 2 24xy ಮತ್ತು ಅಧಿಕ 2 × 4 ದೊರೆಯುವುದು 8 8 ಗುಣಿಲೆ ವಜಾ 5 ವಜಾ 40 ಅಧಿಕ ಗುಣಿಲೆ ವಜಾ ಅದರ ಸಲುವಾಗಿ ವಜಾ 40py. 3 × 3 9 9 ಗುಣಿಲೆ ವಜಾ 5 ವಜಾ 45px ಇಲ್ಲಿ ಬರೆದೆವು. ನಂತರ ಇಲ್ಲಿ ನಮಗೆ ಕೊನೆಯದಾಗಿ ಇಲ್ಲಿ ಉತ್ತರ ದೊರೆಯಿದೆ 9x ವರ್ಗ ಅಧಿಕ 16 y ವರ್ಗ ಅಧಿಕ 25p ವರ್ಗ ಅಧಿಕ 24xy ವಜಾ 40py ವಜಾ 45px ಇಲ್ಲಿ ನಮಗೆ ಉತ್ತರ ದೊರೆತಿದೆ. ಈಗ ನಾಲ್ಕನೇ ಉದಾಹರಣೆಯನ್ನು ನೋಡ್ರಿ. ನಾಲ್ಕನೇ ಉದಾಹರಣೆ ಇದೆ, 7m ವಜಾ 3n ವಜಾ 4k ದ ಬ್ರ್ಯಾಕೆಟ್ ವರ್ಗ. 7m ವರ್ಗ ವಜಾ 3n ವರ್ಗ ವಜಾ 4k ವರ್ಗ. 7m ವರ್ಗ ಎಂದರೆ 7ರ ವರ್ಗ 49 ಮತ್ತು m ದ ವರ್ಗ m ವರ್ಗ ವಜಾ 3ರ ವರ್ಗ 9 n ವರ್ಗ. ಇಲ್ಲಿ ವಜಾ 4ರ ವರ್ಗ ಕೂಡ 16 ಇಲ್ಲಿ k ವರ್ಗ. ಇಲ್ಲಿ 2 × 7m ಗುಣಿಲೆ ವಜಾ 3n ಅಧಿಕ 2 × ವಜಾ 3n ವಜಾ 4k ಅಧಿಕ 2 × 7m ಗುಣಿಲೆ ವಜಾ 4k. ಇಲ್ಲಿ ಮೊದಲಾಗಿ 2 × 7 14 14 ಗುಣಿಲೆ 3 42 ಇದು ವಜಾ ಚಿಹ್ನೆಗೆ ವಜಾ ಚಿಹ್ನೆ 42mn ಮತ್ತು ಈ 2 × ವಜಾ 3 ವಜಾ 6 ವಜಾ 6 ಗುಣಿಲೆ ವಜಾ 4 ಅಧಿಕ 24 ವಜಾ ಗುಣಿಲೆ ವಜಾ ಅಧಿಕ, ಅದರ ಸಲುವಾಗಿ ಅಧಿಕ 24. ಇಲ್ಲಿ knಗೆ kn ಮತ್ತು ಇಲ್ಲಿ mnಗೆ ಇಲ್ಲಿ mn ಬರೆದಿದ್ದೇವೆ. 7 × 2 14 14 ಗುಣಿಲೆ 4 56 ಇಲ್ಲಿ ವಜಾ 56 ದೊರೆಯುವುದು, ಏಕೆಂದರೆ ಇಲ್ಲಿ ವಜಾ ಚಿಹ್ನೆ ಇದೆ. ವಜಾ ಚಿಹ್ನೆ ವಜಾ 56 ಮತ್ತು mkಗೆ mk ವಜಾ 56 mk ಮತ್ತು ಇಲ್ಲಿ ನಮಗೆ ಕೊನೆಯದಾಗಿ ಉತ್ತರ ದೊರೆಯುವುದು 49m ವರ್ಗ ಅಧಿಕ 9n ವರ್ಗ ಅಧಿಕ 16k ವರ್ಗ ವಜಾ 42mn ಅಧಿಕ 24kn ವಜಾ 56mk ಇಲ್ಲಿ ನಮಗೆ ಉತ್ತರ ದೊರೆಯುವುದು. ಈಗ ಎರಡನೇ ಪ್ರಶ್ನೆ ನೋಡಿ. ಎರಡನೇ ಪ್ರಶ್ನೆ ಇದೆ, ಸರಳ ರೂಪವನ್ನು ಕೊಡಿರಿ. ಇದರಲ್ಲಿ ಮೊದಲಾಗಿ 2 ಇಲ್ಲಿ ಭಿನ್ನ ಭಿನ್ನ ಬಹುಪದಿಗಳಿಗೆ ಅವುಗಳ ಬೇರೇಜು ನಮಗೆ ಇಲ್ಲಿ ಮಾಡುವುದಿದೆ. ಅದರ ಸಲುವಾಗಿ ನಾವು
ಮೊದಲಾಗಿ ಈ ಸ್ವತಂತ್ರ ಇದರ ಒಂದು ವರ್ಗವನ್ನು ತೆಗೆದುಕೊಳ್ಳೋ ನಂತರ ಇದರ ಒಂದು ವರ್ಗ ತೆಗೆದುಕೊಳ್ಳೋ ಬಂದ ಉತ್ತರಗಳನ್ನು ನಾವಲ್ಲಿ ಬೇರೀಸು ಮಾಡಬಹುದು. ಮೊದಲಾಗಿ ಇದರ ನೋಡುವ ಮೊದಲಾಗಿ ಎಕ್ಸ್ದ ವರ್ಗ ಎಕ್ಸ್ ವರ್ಗ ವಜ 2 ವರ್ಗ 4 ವೈ ವರ್ಗ 3 ವರ್ಗ 9 2 ಗುಂಡ್ಲೆ 2 ವಜ 4 ಮತ್ತು ಎಕ್ಸ್ ವೈಗೆ ಎಕ್ಸ್ ವೈ 2 ಗುಂಡ್ಲೆ ವಜ 2 ವಜ 4 ವಜ 4 ಗುಂಡ್ಲೆ 3 ವಜ 12 ವೈಗೆ ವೈ ಮತ್ತು 2 ಗುಂಡ್ಲೆ 3 6 ಎಕ್ಸ್ಗೆ ಎಕ್ಸ್ 6 ಎಕ್ಸ್ ನಮಗೆ ಇಲ್ಲಿ ಉತ್ತರ ದೊರೆಯುವುದು ಎಕ್ಸ್ ವರ್ಗ ಅಧಿಕ 4 ವೈ ವರ್ಗ ಅಧಿಕ 9 ವಜ 4 ಎಕ್ಸ್ ವೈ ವಜ 12 ವೈ ಮತ್ತು ಅಧಿಕ ಎಕ್ಸ್. ನಂತರ ಇಲ್ಲಿ ಇದರ ಉತ್ತರವನ್ನು ತೆಗೆದುಕೊಳ್ಳುವ. ಇಲ್ಲಿ ನೋಡ್ರಿ ಇದರ ಉತ್ತರವನ್ನು ನಾವು ಇಲ್ಲಿ ತೆಗೆದುಕೊಳ್ಳುವ. ಮೊದಲಾಗಿ ಇದರ ಉತ್ತರ ನೋಡ್ರಿ ಎಕ್ಸ್ದ ವರ್ಗ ಎಕ್ಸ್ ವರ್ಗ ಮತ್ತು 2 ವಾಯ್ದ ವರ್ಗ 4 ವೈ ವರ್ಗ ವಜ 3 ವರ್ಗ 9 2 ಗುಂಡ್ಲೆ 2 4 ಮತ್ತು 4 ಎಕ್ಸ್ ವೈ 2 ಗುಂಡ್ಲೆ 2 4 4 ಗುಂಡ್ಲೆ 3 12 ವಜ ಚಿಹ್ನೆಗೆ ವಜ ಚಿಹ್ನೆಯಲ್ಲಿ ವಜ 3 ವೈ ಇದೆ ನೋಡ್ರಿ ವಜ 3 ಇದೆ ವಜ 3 ಇಲ್ಲಿ ಇದೆ. ಇಲ್ಲಿ ನಮಗೆ ಕಾಣಿಸುತ್ತಿಲ್ಲ ಆದರೆ ಇಲ್ಲಿ ವಜ 3 ಇದೆ ವಜ 3 12 ವೈ ಇಲ್ಲಿ ನಮಗೆ ಉತ್ತರ ದೊರೆಯುವುದು 2 ಗುಂಡ್ಲೆ 3 ವಜ 3 ವಜ 6 ಎಕ್ಸ್ ಇಲ್ಲಿ ನಮಗೆ ದೊರೆಯಿತು. ಮತ್ತು ಇಲ್ಲಿನ ನಮಗೆ ಉತ್ತರ ದೊರೆಯಿತು ಎಕ್ಸ್ ವರ್ಗ ಅಧಿಕ 4 ವೈ ವರ್ಗ ಅಧಿಕ 9 ಅಧಿಕ 14 ಎಕ್ಸ್ ವೈ ವಜ 12 ವೈ ಅಧಿಕ 6 ಎಕ್ಸ್. ಈಗ ಈ ಸಂಪೂರ್ಣ ಇವುಗಳ ಬೇರೀಜು ಮಾಡುವ. ಈಗ ಇವುಗಳ ಬೇರೀಜು ನೋಡ್ರಿ ಈ ಎಕ್ಸ್ ವರ್ಗ ಇಲ್ಲಿನ ಎಕ್ಸ್ ವರ್ಗ ಒಂದು ಬದಿಯಲ್ಲಿ, ಇಲ್ಲಿನ 4 ವೈ ವರ್ಗ ಇಲ್ಲಿನ 4 ವೈ ವರ್ಗ ಒಂದು ಬದಿಯಲ್ಲಿ, ಇಲ್ಲಿನ 9 ಇಲ್ಲಿನ 9 ಇದು ಒಂದು ಬದಿಯಲ್ಲಿ, ಇಲ್ಲಿನ ವಜ 4 ಎಕ್ಸ್ ವೈ ಇಲ್ಲಿನ ಅಧಿಕ 4 ಎಕ್ಸ್ ವೈ ಒಂದು ಬದಿಯಲ್ಲಿ, ಇಲ್ಲಿನ ವಜ 12 ವೈ ಇಲ್ಲಿ ವಜ 12 ವೈ ಇವುಗಳನ್ನು ಒಂದು ಬದಿಯಲ್ಲಿ ಮತ್ತು ಇಲ್ಲಿನ ಅಧಿಕ 6 ಎಕ್ಸ್ ಇಲ್ಲಿನ ವಜ 6 ಎಕ್ಸ್ ಒಂದೇ. ಇಲ್ಲಿ ನಾವು ಎಕ್ಸ್ ಇರುವ ವೈ ಇರುವ ವೈ ವರ್ಗ ಇರುವ ಎಕ್ಸ್ ವೈ ಇರುವ ಇವುಗಳನ್ನು ಒಂದೇ ಬದಿಯಲ್ಲಿ ತಂದಿದ್ದೇವೆ. ಇದನ್ನು ಸಜಾತಿಯ ಪದಗಳಿವೆ. ಇವುಗಳನ್ನು ಸಜಾತಿಯ ಪದಗಳು ಅಂತಾರೆ. ಒಂದು ವೇಳೆ ಅವುಗಳು ಸ್ಥಳಗಳ ಸಮಾನವಿದ್ದರೆ ಸಜಾತಿಯ ಪದಗಳೆನಿಸುವು. ಈಗ ಈ 2 ಎಕ್ಸ್ ವರ್ಗ 2 ವೈ ವರ್ಗ 2 ಎಕ್ಸ್ ವರ್ಗ 4 ವೈ ವರ್ಗ 4 ವೈ ವರ್ಗ 8 ವೈ ವರ್ಗ 9 ವೈ 9 ಅಧಿಕ 9 18 ಈ ಅಧಿಕ ವಜ ಕ್ಯಾನ್ಸಲ್. ಇಲ್ಲಿ ವಜ 12 ವೈ ವಜ 12 ವೈ ವಜ 24 ವೈ ಈ ಅಧಿಕ 6 ಎಕ್ಸ್ ಇಲ್ಲಿ ವಜ 6 ಎಕ್ಸ್ ಕ್ಯಾನ್ಸಲ್ ಆಗೋದು. ಮತ್ತು ನಮಗೆ ಇಲ್ಲಿ ಕೊನೆಯದಲ್ಲಿ ಉತ್ತರ ದೊರೆಯೋದು 2 ಎಕ್ಸ್ ವರ್ಗ ಅಧಿಕ 8 ವೈ ವರ್ಗ ಅಧಿಕ 18 ವಜ 24 ವೈ. ಈ ಪ್ರಕಾರವಾಗಿ ನಾವು ಈ ಉದಾಹರಣೆಯನ್ನು ಬಿಡಿಸಬಹುದು. ಈಗ ಎರಡನೇ ಉದಾಹರಣೆಯನ್ನು ನೋಡಿರಿ 3k ವಜ 4 6 ವಜ 2 ಎಮ್ ಬ್ರ್ಯಾಕೆಟ್ ವರ್ಗ ವಜ 3k ಅಧಿಕ 4 r ವಜ 2 ಎಮ್ ವರ್ಗ ವಜ 2 ಎಮ್ ದ ಬ್ರ್ಯಾಕೆಟ್ ವರ್ಗ. ಇಲ್ಲಿ ನಾವು ಕಳೆದ ಇಲ್ಲಿ ಉದಾಹರಣೆಯಲ್ಲಿ ನಾವು ಅಧಿಕವನ್ನು ಮಾಡಿದ್ದೇವೆ. ಇಲ್ಲಿ ನೋಡಿರಿ ಇಲ್ಲಿ ಅಧಿಕವಿತ್ತು. ನಂತರ ಇಲ್ಲಿ ಈಗ ಆದರೆ ನಮಗೆ ಇಲ್ಲಿ ವಜಾ ಬಾಕಿಯನ್ನು ಮಾಡುವುದಿದೆ. ಇಲ್ಲಿಯೂ ಕೂಡ ನಾವು ಮೊದಲಾಗಿ ಉತ್ತರಗಳನ್ನು ವರ್ಗಗಳನ್ನು ತೆಗೆದುಕೊಳ್ಳುವ ನಂತರ ಅದರ ವಜಾ ಬಾಕಿಯನ್ನು ಮಾಡುವ. 3k ವರ್ಗ 9k ವರ್ಗ ವಜ 4 r ದ ವರ್ಗ 16 r ವರ್ಗ ವಜ 2 m ದ ವರ್ಗ 4 m ವರ್ಗ 3 ಗುಣಿಲೆ 2 6 6 ಗುಣಿಲೆ 4 24 ವಜಾ ಚಿಹ್ನೆಗೆ ವಜಾ ಚಿಹ್ನೆ 24 ಕೆ ಆರ್ ಅನ್ನಬಹುದು. ಇಲ್ಲಿ RK ಅನ್ನು ನೀವು ಅನ್ನಬಹುದು. ಮತ್ತು 3 ಗುಣಿಲೆ 2 6 6 ಗುಣಿಲೆ 2 12 ವಜಾ ಚಿಹ್ನೆಗೆ ವಜಾ ಚಿಹ್ನೆ ಮತ್ತು ಕೆ ಗುಣಿಲೆ ಎಮ್ಗೆ KM ವಜಾ 12 KM ಮತ್ತು ಇಲ್ಲಿ 2 ಗುಣಿಲೆ ವಜಾ 4 ದೊರೆಯುವುದು ವಜಾ 8 ಗುಣಿಲೆ 2 ವಜಾ 8 ಗುಣಿಲೆ ವಜಾ 12 ಎಷ್ಟು ದೊರೆಯುವುದು ವಜಾ 2 ಅಧಿಕ 16 RM ವಜಾ 8 ಗುಣಿಲೆ ವಜಾ 2 16 RM ಇಲ್ಲಿ ನಾವು ಬರೆದಿದ್ದೇವೆ. ನಂತರ ಈಗ ಇದರ ಉತ್ತರ ನೋಡಿರಿ 3k ದ ಬ್ರ್ಯಾಕೆಟ್ ವರ್ಗ 9k ವರ್ಗ 4 r ದ ಬ್ರ್ಯಾಕೆಟ್ ವರ್ಗ 16 r ವರ್ಗ ವಜಾ 2 m ವರ್ಗದ ಬ್ರ್ಯಾಕೆಟ್ ವರ್ಗ 14 m ವರ್ಗ 3 ಗುಣಿಲೆ 2 6 6 ಗುಣಿಲೆ 4 24 ಮತ್ತು RK ಇಲ್ಲವೇ KR ಎಂದು ನಾವಿಲ್ಲಿ ಬರೆಯಬಹುದು. 2 ಗುಣಿಲೆ 4 8 8 ಗುಣಿಲೆ ವಜಾ 2 ಎಷ್ಟು ದೊರೆಯುವುದು ವಜಾ 12 ಮತ್ತು RMಗೆ RM 3 ಗುಣಿಲೆ 2 6 6 ಗುಣಿಲೆ 2 12 ಮತ್ತು 12 KM ವಜಾ 12 KM ಇಲ್ಲಿ ವಜಾ ಚಿಹ್ನೆ ಇದೆ ಅದರ ಸಲುವಾಗಿ ವಜಾ 12. ಈಗ ಈ ಎರಡು ಪದಗಳು ಈ ಎರಡು ಬೈಜಿಕ ರಾಶಿಗಳ ಈ ಎರಡು ಬಹುಪದಿಗಳ ನಾವಿಲ್ಲಿ ವಜಾ ಬಾಕಿಯನ್ನು ಮಾಡುವರಿದ್ದೇವೆ. ಅದರ ಸಲುವಾಗಿ ಇಲ್ಲಿ ವಜಾ ಬಾಕಿ ಮಾಡುವಾಗ ಸಂಖ್ಯೆಗಳ ಈ ಚಿಹ್ನೆಗಳ ಬದಲಾವಣೆ ಆಗೋದು ಎಂಬುದನ್ನು ನಾವು 7ನೇ ಹೆಜ್ಜೆಯಲ್ಲಿ ನೋಡಿದ್ದೇವೆ. ಚಿಹ್ನೆಗಳಲ್ಲಿ ಬದಲಾವಣೆ ಮಾಡುವಾಗ ಇಲ್ಲಿ ಮೊದಲಾಗಿ ಈ ಪದ ಹೇಗೆ ಇದೆ ಹಾಗೆ ಇಟ್ಟಿದ್ದೇವೆ, ಈ ಪದ ಹೇಗಿದೆ ಹಾಗೆ ಇಲ್ಲಿ ನಾವು ಇಲ್ಲಿವರೆಗೆ ಇಟ್ಟಿದ್ದೇವೆ. ಇಲ್ಲಿಯವರೆಗೆ ಇಟ್ಟ ನಂತರ ಈಗ ನಾವು
ಇಲ್ಲಿನಿಂದ ಚಿಹ್ನೆಗಳನ್ನು ಬದಲಾಯಿಸಿ. ಇಲ್ಲಿ ಅಧಿಕವಿದೆ, ಇಲ್ಲಿ ವಜಾವಾಯಿತು. ಇಲ್ಲಿ ಅಧಿಕವಿದೆ, ಇಲ್ಲಿ ವಜಾವಾಯಿತು. ಇಲ್ಲಿ ಅಧಿಕವಿದೆ, ಇಲ್ಲಿ ವಜಾವಾಯಿತು. ಇಲ್ಲಿ ಅಧಿಕವಿದೆ, ಇಲ್ಲಿ ವಜಾ ಇದೆ. ಇಲ್ಲಿ ವಜಾ ಇದೆ, ಇಲ್ಲಿ ಅಧಿಕವಾಯಿತು. ಇಲ್ಲಿ ವಜಾ ಇದೆ, ಇಲ್ಲಿ ಅಧಿಕವಾಯಿತು. ನಂತರ ಇವುಗಳ ಇಲ್ಲಿ ಒಂದು ಸಜಾತಿ ಪದಗಳನ್ನು ಹೊಂದಿದ್ದೇವೆ. ಈ 9ಕ್ಕೆ ವರ್ಗ, ಇಲ್ಲಿ ವಜಾ 9ಕ್ಕೆ ವರ್ಗ ಒಂದು ಬದಿಯಲ್ಲಿ. ಈ 16 6 ವರ್ಗ, ಈ ವಜಾ 16 ವರ್ಗ ಒಂದು ಬದಿಯಲ್ಲಿ. ಇಲ್ಲಿ 4m ವರ್ಗ, ಈ ವಜಾ 4m ವರ್ಗ ಒಂದು ಬದಿಯಲ್ಲಿ. ವಜಾ 24 6ಕ್ಕೆ, ಇಲ್ಲಿನ ವಜಾ 24 6ಕ್ಕೆ ಒಂದು ಬದಿಯಲ್ಲಿ. ಮತ್ತು ಈ ವಜಾ 12km, ಈ ವಜಾ ಮತ್ತು ಈ ಅಧಿಕ 12km ಒಂದು ಬದಿಯಲ್ಲಿ. ನಂತರ ಈ 16 rm ಒಂದು ಬದಿಯಲ್ಲಿ ಮತ್ತು ಈ 16 rm ಒಂದು ಬದಿಯಲ್ಲಿ. ಇಲ್ಲಿ ಅಧಿಕ ವಜಾ ಕ್ಯಾನ್ಸಲ್, ಇಲ್ಲಿನ ಅಧಿಕ ವಜಾ ಕ್ಯಾನ್ಸಲ್, ಇಲ್ಲಿನ ಅಧಿಕ ವಜಾ ಕ್ಯಾನ್ಸಲ್. ಮತ್ತು ಇಲ್ಲಿ ವಜಾ 24 ವಜಾ 24 ವಜಾ 68 ವಜಾ 48 ಮತ್ತು ಆರ್ಕೆ ವಜಾ 48 ಆರ್ಕೆ. ಇಲ್ಲಿನ 16 rm, ಇಲ್ಲಿನ ಅಧಿಕ 16 rm, ಇಲ್ಲಿ 16 32 rm. ವಜಾ 12km ಅಧಿಕ 12km ಇಲ್ಲಿ ಕ್ಯಾನ್ಸಲ್ ಆಗೋದು, ಅದರಿಂದ ನಮಗೆ ಇದಿರುವುದು ಇಲ್ಲಿ 0 ಮತ್ತು ವಜಾ 48 ಆರ್ಕೆ ಮತ್ತು ಅಧಿಕ 32 rm ಇಲ್ಲಿ ನಮಗೆ ಉತ್ತರ ದೊರೆಯುವುದು. ವಜಾ 48 ಆರ್ಕೆ ಅಧಿಕ 32 rm ಇಲ್ಲಿ ನಮಗೆ ಉತ್ತರ ದೊರೆಯುವುದು. ಇಲ್ಲಿ ನಾನು 3ನೇ ಉದಾಹರಣೆಯನ್ನು ಕೂಡ ಬಿಡಿಸಿಲ್ಲ, ಅದನ್ನು ನೀವು ಸ್ವತಃ ಬಿಡಿಸಲು ಪ್ರಯತ್ನಿಸಿ. ಈ ಪ್ರಕಾರವಾಗಿ ನಾವು 5.4 ಈ ಉದಾಹರಣೆ ಸಂಗ್ರಹವನ್ನು ಬಿಡಿಸಿದ್ದೇವೆ. ಹಾಗೆ ನಾವು ಇಲ್ಲಿ 5ನೇ ಪಾಠವನ್ನು ಕೂಡ ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು 6ನೇ ಪಾಠ ಬೈಜಿಕ ರಾಶಿಗಳ ಅವಯವಗಳು ಎಂಬುದನ್ನು ನೋಡು. ಅಲ್ಲಿವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.